ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಚಂದನಾ ಶೆಟ್ಟಿ. ರಾಜ್ಯದಲ್ಲಿ ಬಂದ್ ಅನ್ನೋ ಪದ ಹೆಚ್ಚು ಸದ್ದು ಮಾಡ್ತಾ ಇದೆ. ಸರ್ಕಾರಿ ಬಸ್ಗಳು ಬಂದ್ ಆಗುತ್ತೆ ಅನ್ನೋ ಸುದ್ದಿ ಜೋರಾಗಿ ಸದ್ದು ಮಾಡಿದ್ದ ಹೊತ್ತಲ್ಲೇ ಮೆಡಿಕಲ್ ಶಾಪ್ಗಳ ಬಂದ್ಗೆ ಕರೆ ನೀಡಲಾಯಿತು. ಹಾಗಾದ್ರೆ ಯಾಕೆ ರಾಜ್ಯದಾದ್ಯಂತ ಮೆಡಿಕಲ್ ಶಾಪ್ಗಳ ಬಂದ್ಗೆ ಕರೆ ಕೊಡ್ಲಾಯಿತು? ಇದರ ಹಿಂದಿನ ಕಾರಣ ಆದ್ರೂ ಏನು? ಕಂಪ್ಲೀಟ್ ಆಗಿ ಹೇಳ್ತಾ ಹೋಗ್ತೀವಿ, ಕೇಳಿ. ವೀಕ್ಷಕರೇ, ಬೆಲೆ ಏರಿಕೆ ಬಿಸಿಯಾದ್ರೆ ಮತ್ತೊಂದು ಕಡೆ ರಾಜ್ಯದಲ್ಲಿ ಒಂದೊಂದೇ ಉದ್ಯಮಗಳಿಂದ ನಷ್ಟ ಕಷ್ಟದ ಅಳಲು ಕೇಳಿ ಬರ್ತಾ ಇದೆ. ನಿನ್ನೆ ಮೊನ್ನೆ ನಮಗೆ ಅನ್ಯಾಯ ಆಗಿದೆ ಅಂತ ಸಾರಿಗೆ ನೌಕರರು ಸದ್ದು ಮಾಡಿದ್ರೆ, ಇವತ್ತು ರಾಜ್ಯದಲ್ಲಿ ಮೆಡಿಕಲ್ ಶಾಪ್ ಮಾಲೀಕರ ಮುನಿಸು ಜೋರಾಗಿತ್ತು. ಇದಕ್ಕೆ ಕಾರಣ ಆದ್ರೂ ಏನ್ ಗೊತ್ತಾ? ಮುಖ್ಯವಾದ ಕಾರಣ ಏನಂದ್ರೆ, ಆನ್ಲೈನ್ ನಲ್ಲಿ ಮೆಡಿಸಿನ್ ಮಾರಾಟ ಮಾಡ್ತಾ ಇರೋದು. ಹೌದು, ಕೋವಿಡ್ ಸಮಯದಲ್ಲಿ ಮನೆಯಿಂದ ಹೊರಬರಲಾಗ್ತಾ ಇರಲಿಲ್ಲ. ಹೀಗಾಗಿ ಆನ್ಲೈನ್ ನಲ್ಲಿ ಔಷಧಿ ಮಾರಾಟ ಶುರುವಾಯಿತು. ಆದ್ರೆ ಕಾಲಕ್ರಮೇಣ ಅದು ಮುಂದುವರಿತಾ ಹೋಯ್ತು. ಬರ್ತಾ ಬರ್ತಾ ಡಿಸ್ಕೌಂಟ್ಗಳಲ್ಲಿ ಔಷಧಿ ಮಾರಾಟ ಶುರುವಾಯಿತು. ಜನ ಕೂಡ ಮೆಡಿಕಲ್ ಶಾಪ್ ಹೋಗೋದು ಯಾರು ಅಂತ ಮನೆಯಿಂದಲೇ ಆರ್ಡರ್ ಮಾಡ್ಕೊಳ್ಳೋಕೆ ಶುರು ಮಾಡಿಬಿಟ್ರು. ಆದ್ರೆ ಇದರಿಂದ ಮೆಡಿಕಲ್ ಶಾಪ್ ಇಟ್ಟಿರೋರಿಗೆ ಸಾಕಷ್ಟು ಲಾಸ್ ಆಗೋದಕ್ಕೆ ಶುರುವಾಯಿತು. ಹೀಗಾಗಿನೇ ರೊಚ್ಚಿಗೆದ್ದ ಕೆಮಿಸ್ಟ್ ಹಾಗೂ ಡ್ರಗ್ಗಿಸ್ಟ್ ಅಸೋಸಿಯೇಷನ್ ಮುಷ್ಕರಕ್ಕೆ ಕರೆ ಕೊಟ್ಟು ಆಪ್ಗಳ ಮೂಲಕ ಆನ್ಲೈನ್ ಔಷಧ ವ್ಯಾಪಾರ ವಿರೋಧಿಸಿ ನಡೆದ ಈ ರಾಜ್ಯವ್ಯಾಪಿ ಮೆಡಿಕಲ್ ಶಾಪ್ಗಳ ಮುಷ್ಕರಕ್ಕೆ ಒಂದಿಷ್ಟು ಸಂಘಟನೆಗಳು ಪೂರ್ಣ ಪ್ರಮಾಣದ ಬೆಂಬಲ ನೀಡಿದ್ರೆ, ಮತ್ತೊಂದಿಷ್ಟು ಔಷಧಿ ಅಸೋಸಿಯೇಷನ್ಗಳು ಮುಷ್ಕರಕ್ಕೆ ನೈತಿಕ ಬೆಂಬಲ ನೀಡಿದ್ವು. ಅಂದಾಜಿನ ಪ್ರಕಾರ ರಾಜ್ಯದಾದ್ಯಂತ ಸುಮಾರು 26,000 ಔಷಧಿ ಮಳಿಗೆಗಳಿದ್ದು ಅರ್ಧಕ್ಕರ್ಧ ಮೆಡಿಕಲ್ ಶಾಪ್ಗಳು ಬಂದ್ ಆಗಿದ್ವು. ಬೆಂಗಳೂರಲ್ಲೂ ಕೂಡ ಕನಿಷ್ಠ 6,500 ಮೆಡಿಕಲ್ ಶಾಪ್ಗಳಿಗೆ ಬೀಗ ಜಡಿಯಲಾಗಿತ್ತು. ಒಟ್ನಲ್ಲಿ ಆನ್ಲೈನ್ ಔಷಧ ವ್ಯಾಪಾರದ ವಿರುದ್ಧ ಸಿಡಿದೆದ್ದ ಮೆಡಿಕಲ್ ಶಾಪ್ ಮಾಲೀಕರು ಮುಷ್ಕರದ ರಣಕಹಳೆ ಮೊಳಗಿಸಿದ್ರು. ಮೆಡಿಕಲ್ ಶಾಪ್ ಮಾಲೀಕರ ಮುಷ್ಕರದ ಎಫೆಕ್ಟ್ ಫಲ ಕೊಡುತ್ತಾ? ಸರ್ಕಾರ ಈ ಬಗ್ಗೆ ಗಮನ ಹರಿಸುತ್ತಾ? ಕಾದ್ ನೋಡ್ಬೇಕು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.